ಅಯ್ಯಪ್ಪೋ ಅಯ್ಯಯ್ಯೋ, ಇದು ನಿಜಕ್ಕೂ ಆಸ್ಪತ್ರೆಯೇ ಅಲ್ಲ, ಸರ್ಕಾರಿ ಆಸ್ಪತ್ರೆ ರೂಪದಲ್ಲಿದೆ. ರಿಯಲ್ ನರಕ ಇದು. ಇದು ಆಸ್ಪತ್ರೆ ಅಲ್ಲ, ಇದು ನಿಜಕ್ಕೂ ನರಕ ಕೂಪ. ಸರ್ಕಾರಿ ಆಸ್ಪತ್ರೆ ರೂಪದಲ್ಲಿದೆ ರಿಯಲ್ ನರಕ. ಈ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯೋಕೆ ಬರೋರು ಏನು ಕರ್ಮ ಮಾಡಿದ್ರೋ ಗೊತ್ತಿಲ್ಲ. ಈಶ್ವರ್ ಖಂಡ್ರೆಯವರೇ, ನಿಮ್ಮೂರಿನ ರಿಯಲ್ ನರಕ ನೋಡ ಬನ್ನಿ, ಕಣ್ತುಂಬ್ಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳನ್ನ ಇಂತಹ ಹೀನ ಸ್ಥಿತಿಯಲ್ಲಿಟ್ಟಿದೆಯಾ ಸರ್ಕಾರ? ಸರ್ಕಾರಕ್ಕೆ ಬಂದಿರೋ ದಟ್ಟ ದರಿದ್ರ ಸ್ಥಿತಿಯನ್ನ ನೀವೇ ನೋಡಿ. ಆರೋಗ್ಯ ಸಚಿವರೇ, ಈ ದೃಶ್ಯ ನೋಡಿದ ಮೇಲೆ ನೀವು ನಿದ್ದೆ ಮಾಡೋದಿಲ್ಲ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬ್ರಿಮ್ಸ್ ಆಸ್ಪತ್ರೆಯ ನರಕದ ಸ್ಟೋರಿ. ಇದು ನರಕ ಅದು. ಅಯ್ಯೋ, ಅದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಯಾಕೆ ಹಿಂಗೆ? ನಮ್ಮ ರಾಜ್ಯದಲ್ಲಿ ಒಂದಷ್ಟು ಆಸ್ಪತ್ರೆಗಳಿದಾವೆ. ಆ ಆಸ್ಪತ್ರೆಗಳ ಪೈಕಿ ಸಾಕಷ್ಟು ಸುಸಜ್ಜಿತ ಆಸ್ಪತ್ರೆಗಳಿದಾವೆ. ಆದರೆ ಒಂದಷ್ಟು ಆಸ್ಪತ್ರೆಗಳಿದಾವೆ, ಅದು ನರಕದ ಗೋದಾಮಾಗಿ ಮಾರ್ಪಟ್ಟಿದೆ. ನರಕದ ಗೋದಾಮು, ನರಕ. ಅಲ್ಲಿ ಟ್ರೀಟ್ಮೆಂಟ್ಗೆ ಬರುವ ರೋಗಿಗೆ ಅದು ಆಸ್ಪತ್ರೆಯಾಗಿ ಕಾಣ್ತಾ ಇಲ್ಲ, ಭಯಪಡಿಸುವ ಭಯಾನಕ ಫ್ಯಾಕ್ಟರಿ ತರ ಕಾಣ್ತಾ ಇದೆ. ಅದೊಂದು ತರಹದ ಫ್ಯಾಕ್ಟರಿ, ಭಯಪಡಿಸುವ ಫ್ಯಾಕ್ಟರಿ. ಸುಖ ಸುಮ್ಮನೆ ಹೇಳ್ತಾ ಇಲ್ಲ ನಾವು. ಅದಕ್ಕೆ ಸಂಬಂಧಪಟ್ಟಂತಹ ಆ ರಿಯಲ್ ವಿಜುವಲ್ಸ್ ಅನ್ನ ನೀವು ಗಮನಿಸಿದ್ರೆ ನಿಜಕ್ಕೂ ಭಯ ಪಡ್ತೀರಿ. ಯಪ್ಪ, ಇಂತಹ ಆಸ್ಪತ್ರೆಗ ನಾನು ಹೋಗಬೇಕು. ಕಾಡು ಮಂತ್ರಿಯ ಸ್ವಕ್ಷೇತ್ರದಲ್ಲಿ ಈ ತರಹದ್ದೊಂದು ಆಸ್ಪತ್ರೆ ಇದೆ ಅನ್ನುವುದಾದರೆ ನಾಚಿಕೆಗೇಡಲ್ವೇ? ನಾಚಿಕೆಗೇಡ್ತಾನೆ. ಸೊ ಕಾಡು ಮಂತ್ರಿಯ ಸ್ವಕ್ಷೇತ್ರದಲ್ಲಿ ಈ ತರಹದ್ದೊಂದು ಆಸ್ಪತ್ರೆ ಇದೆ ಅನ್ನುವುದಾದರೆ ಮಿಸ್ಟರ್ ಕಾಡು ಮಂತ್ರಿ, ಇದು ನಾಚಿಕೆಗೇಡಲ್ವಾ? ನಿಮ್ಮ ಮೂಗಿನ ನೇರಕ್ಕೆ ಕಾಣ್ತಾ ಇರ್ತಕ್ಕಂಥ ಆಸ್ಪತ್ರೆ ನರಕದ ಗೋದಾಮಾಗಿದೆ. ಬೀದರ್ನ ಬ್ರಿಮ್ಸ್ ಅನ್ನೋದು ಆಸ್ಪತ್ರೆಯೇ ಅಲ್ಲ. ಬ್ರಿಮ್ಸ್ ಹೆಸರಿನಲ್ಲಿರೋದು ರಿಯಲ್ ನರಕ. ಈ ಆಸ್ಪತ್ರೆಯ ಐಸಿಯುನಿಂದ ಟಾಯ್ಲೆಟ್ನವರೆಗೂ ಎಲ್ಲ ಗಬ್ಬೆದ್ದು ನಾರ್ತಾ ಇದೆ. ಬ್ರಿಮ್ಸ್ ಆಸ್ಪತ್ರೆಯ ಐಸಿಯುನು ಒಂದೇ, ಪಕ್ಕದಲ್ಲಿರೋ ಶೌಚಾಲಯವೂ ಒಂದೇ. ಬ್ರಿಮ್ಸ್ ಆಸ್ಪತ್ರೆಯ ಟಾಯ್ಲೆಟ್ ಅನ್ನ ಇಣುಕಿ ನೋಡೋಕ್ಕೂ ಆಗೋದಿಲ್ಲ. ರೋಗಿಗಳ ಕೊಠಡಿಯಲ್ಲಿ ಲೈಟ್ಸ್ ಇಲ್ಲ, ಎಲ್ಲೆಲ್ಲೂ ಕತ್ತಲೆ. ದೊಡ್ಡ ಆಸ್ಪತ್ರೆಯಲ್ಲಿ ಇಲ್ಲವೇ ಇಲ್ಲ ಜನರೇಟರ್ ವ್ಯವಸ್ಥೆ. ಬ್ರಿಮ್ಸ್ ಒಳಗೆ ಕಾಲಿಟ್ರೆ ಜಾರುತ್ತೆ, ಎಲ್ಲೆಲ್ಲೂ ಸೋರುತ್ತೆ ಗಲೀಜು ನೀರು. ರೋಗಿಗಳಿಗೆ ಕೊಡೋ ಉಚಿತ ಮೆಡಿಸಿನ್ ಕೂಡ ಇಲ್ಲ. ಲ್ಯಾಬ್ ಇಲ್ಲ, ಟೆಕ್ನಿಷಿಯನ್ಸ್ ಇಲ್ಲ, ಸ್ಕ್ಯಾನಿಂಗು ಕೂಡ ಇಲ್ಲ. ಅದು ಆಸ್ಪತ್ರೆನೋ ದರಿದ್ರದ ಕೊಂಪೆನೋ? ಈ ಆಸ್ಪತ್ರೆಯ ದೃಶ್ಯಗಳನ್ನು ನೋಡಿದ್ರೆ ರೋಗಿಗಳು ಕೂಡ ಭಯಪಡ್ತಾರೆ. ಇಂತಹ ಆಸ್ಪತ್ರೆಗೆ ಬಂದು ಜೀವ ಉಳಿಸಿಕೊಳ್ಳೋ ಆಸೆಯನ್ನ ಬಿಟ್ಟುಬಿಡಿ. ಆರೋಗ್ಯಾಧಿಕಾರಿಗಳೇ ಎಲ್ಲಿ ಬಿದ್ದು ನರಳಾಡ್ತಾ ಇದ್ದೀರಿ? ಈ ಆಸ್ಪತ್ರೆ ನೋಡಿದ್ರೆ ನಿಮ್ಮನ್ನ ಜನ ಸಿಕ್ಕಲ್ಲಿ ಕ್ಯಾಕರ್ ಸುಗೀತಾರೆ. ಇದೇನು ಸರ್ಕಾರಿ ಆಸ್ಪತ್ರೆನಾ, ಪಬ್ಲಿಕ್ ಟಾಯ್ಲೆಟಾ? ನಿಮ್ಮ ಜನ್ಮಕ್ಕೆ. ಆರೋಗ್ಯ ಸಚಿವರೇ, ಇಂತಹ ಆಸ್ಪತ್ರೆಗೆ ಬಂದು ನೀವು ಟ್ರೀಟ್ಮೆಂಟ್ ತಗೋತೀರಾ? ಬೀದರ್ನಿಂದ ಗೆದ್ದು ಬಂದ ಸಚಿವ ಖಂಡ್ರೆಯವರೇ, ಈ ಆಸ್ಪತ್ರೆಗೆ ಬಂದು ನೋಡಿ. ಬೀದರ್ನ ಬ್ರಿಮ್ಸ್ ಅನ್ನೋದು ಆಸ್ಪತ್ರೆಯೇ ಅಲ್ಲ, ನರಕ ಕೂಪ ಇದು. ಇದೇನ್ರಿ ಇದು? ಒರಿಸ್ಸಾದ ಶೆಡ್ ಅನ್ನ ತೋರಿಸ್ತಾ ಇಲ್ಲ ನಾವು. ಅಸ್ಸಾಮಿನ ಯಾವುದೋ ಒಂದು ಗೋದಾಮಿನಲ್ಲಿರ್ತಕ್ಕಂತಹ ಟಾಯ್ಲೆಟ್ ಅದಲ್ಲ. ನಮ್ಮದೇ ಕರ್ನಾಟಕದ ಕಾಡು ಮಂತ್ರಿಯ ಹುಟ್ಟೂರಾದ ಬೀದರ್ನ, ಹುಟ್ಟೂರು ಜೊತೆಗೆ ಕ್ಷೇತ್ರವೂ ಆದ ಬೀದರ್ನ ಆಸ್ಪತ್ರೆ ಇದು. ಕಾರ್ಗತ್ತಲ ರಾತ್ರಿಯಲ್ಲಿ ಕಪ್ಪು ಬಂಡೆಯ ಕಲ್ಲಿನ ಕೆಳಗೆ ಕಪ್ಪು ಇರುವೆ ಹೋದ್ರೂ ಗೊತ್ತಾಗಲ್ವಲ್ರಿ, ಅಷ್ಟು ಕತ್ಲದು. ಇದು ಆಸ್ಪತ್ರೆ ಅಂತಾರೋ ಸುಡುಗಾಡು ಅಂತಾರೋ? ಇದು ಆಸ್ಪತ್ರೆ, ಅಲ್ಲೊಂದು ಲೈಟ್ ಇಲ್ಲ, ಟೆಕ್ನಿಷಿಯನ್ಸ್ಗಳಿಲ್ಲ, ಜನರೇಟರ್ ಇಲ್ಲ. ಇನ್ನು ತಲೆನೋವು, ಶೀತ, ಜ್ವರ ಅಂತ ಬಂದವರಿಗೆ ಕೊಡೋದಕ್ಕೆ ಮೆಡಿಸಿನ್ ಇಲ್ಲ. ಆ ಪಕ್ಕದಲ್ಲೊಂದು ನೋಡಿ, ಅದು ರೋಗಿಗಳು ಮಲಗಿದ್ದಾರೆ ಅನ್ಸುತ್ತೆ. ಇಲ್ಲಿ ಮಲಗೋದಕ್ಕಿಂತ ಹಾಳು ಬಾವಿಗೆ ಬಿದ್ದು ಸಾಯ್ಬೋದು.
ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೈರೆಕ್ಟ್ರು ಅವ್ರ ಜೊತೆ ಮಾತನಾಡೋಣ ಅಂತ ಹೇಳಿ ಫೋನ್ ಸಂಪರ್ಕ ಪ್ರಯತ್ನ ಪಟ್ಟರು ಕೂಡ ಬಿಜಿ ಬರ್ತಾ ಇದೆ. ಸೊ ಇದನ್ನ ನಿರ್ವಹಿಸುವ ರೀತಿ ನೀತಿಗಳು ಗೊತ್ತಿಲ್ವೇ? ಆಸ್ಪತ್ರೆಯ ಸ್ಪಷ್ಟ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಅಲ್ಲಿನ ಡೈರೆಕ್ಟರ್ಗಳೆಲ್ಲರೂ ಫೋನಲ್ಲಿ ಬಿಜಿ. ನಿರಂತರವಾಗಿ ಫೋನ್ ಸಂಪರ್ಕ ಮಾಡ್ತಾ ಇದ್ದೀವಿ, ಯಾರು ತೆಗೆಯೋದಕ್ಕೆ ರೆಡಿ ಇಲ್ಲ. ಇಲ್ಲಿ ನೋಡಿದ್ರೆ ಮಲ ಮೂತ್ರ ಎಲ್ಲವೂ ಕೂಡ ಬೆಡ್ ಪಕ್ಕದಲ್ಲೇ. ಸೊಳ್ಳೆಗಳ ಆವಾಸ ತಾಣವಾಗಿದೆ, ನೊಣಗಳ ಹುಟ್ಟೂರಾಗಿದೆ ಈ ಆಸ್ಪತ್ರೆ. ದರಿದ್ರತನ ಅನ್ನುವಂತಹದ್ದು ತಾಂಡವಾಡ್ತಾ ಇದೆ ಈ ಆಸ್ಪತ್ರೆಯಲ್ಲಿ. ಆ ರೋಗಿಗಳ ಕಥೆ ನೋಡ್ರಿ. ಆ ಬೀದರ್ನ ಕಾಡು ಮಂತ್ರಿಯನ್ನ ಪಡೆದುಕೊಂಡ ಈ ಜನ ಧನ್ಯ ಅಂತ ಹೇಳಬೇಕು, ಅಥವಾ ಕರ್ನಾಟಕದ ಬೀದರ್ನಲ್ಲಿ ಹುಟ್ಟಿದ್ದಕ್ಕೆ ನಾವು ಎಲ್ಲರೂ ಪುಣ್ಯವಂತರು ಅಂತ ಕರಿಬೇಕು? ನಾಚಿಕೆ ಆಗೋದಿಲ್ವೇನ್ರಿ? ಯಾವುದೋ ಜಾರ್ಖಂಡೋ ಅಸ್ಸಾಮೋ ಒರಿಸ್ಸಾನೋ ಆಗಿದ್ದಿದೆ ಒಂದು ಸ್ವಲ್ಪ ನಮಗೆ ಇಷ್ಟು ಭಾವುಕರಾಗ್ತಾ ಇರಲಿಲ್ಲ. ಇದು ನಮ್ಮದೇ ರಾಜ್ಯದ ಬೀದರ್ ಅಂತೆ, ನಾಚಿಕೆ ಆಗೋದಿಲ್ವಾ? ಪಕ್ಕದಲ್ಲಿ ನೋಡಿ, ಅದೇನು ರಕ್ತ ಸಿಕ್ತ ಭೂಮಿ ತರ ಕಾಣ್ತಾ ಇದೆ. ಮಲಮೂತ್ರ ವಿಸರ್ಜನೆ ಎಲ್ಲವೂ ಅಲ್ಲೇ ಅನ್ಸುತ್ತೆ. ಟೆಕ್ನಿಷಿಯನ್ಸ್ ಇಲ್ಲ, ಲೈಟ್ ಇಲ್ಲ. ಇನ್ನು ಹೆರಿಗೆ ಯಾರಾದ್ರೂ ಬಂದ್ರೆ ಕತೆ ಗೋವಿಂದ. ಮಗುನೂ ಇಲ್ಲ, ತಾಯಿನೂ ಇಲ್ಲ ಅಂದಂಗ ಆಗುತ್ತೆ. ಸೊ ಇನ್ನು ಅಲ್ಲಿನ ಡೈರೆಕ್ಟರು ಷಡ್ಗರ್ ಎನ್ನುವಂತ ಹೆಸರು ಅನ್ಸುತ್ತೆ. ಸೊ ಇದನ್ನ ನಿರ್ವಹಣೆ ಮಾಡಬೇಕಾದವರು ಯಾರು? ಇದು ಇರ್ತಕ್ಕಂತಹ ವಸ್ತು ಸ್ಥಿತಿ ಏನು? ಇದರ ಬಗ್ಗೆ ಯೋಚನೆ ಮಾಡಬೇಕಾದವರು ಯಾರು? ಇದರ ಬಗ್ಗೆ ಏನು ಎಚ್ಚರಿಕೆಯನ್ನು ವಹಿಸಬೇಕಾದವರು ಯಾರು? ಅವರೆಲ್ಲರೂ ಕೂಡ ಆರಾಮಾಗಿದ್ದಾರೆ, ಯಾರಿಗೂ ಯಾವ ಸಮಸ್ಯೆಯೂ ಇಲ್ಲ. ಆದ್ರೆ ಸಣ್ಣ ಸಣ್ಣ ಆರೋಗ್ಯ, ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆ ಬಂದಾಗ ನರಳಾಡ್ಕೊಂಡು ಸಾಯೋದು ನಮ್ಮ ಜನ. ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸ್ಕೊಟ್ಟಿದ್ದಕ್ಕೆ ನೀವು ಕೊಡ್ತಾ ಇರ್ತಕ್ಕಂಥ ಪ್ರತಿಫಲನ ಇದು. ಬೆಡ್ ನೋಡಿ, ಒಂದು ಬ್ಲಾಂಕೆಟ್ ಇಲ್ಲ, ಟೀನೋ ಕಾಫಿನೋ ಇಡಬೇಕು ಅಂದ್ರೆ ಒಂದು ಕಿಟ್, ಟೂಲ್ಸ್ ಏನೂ ಇಲ್ಲ, ಅಲ್ಲಿ ಸ್ಟ್ಯಾಂಡ್ ಇಲ್ಲ. ಇದೇನು ಮಣ್ಣಂಗಟ್ಟಿ? ಇದು ಆಸ್ಪತ್ರೆ ಅಲ್ಲ, ಇದು ಸುಡುಗಾಡಿದು. ಈ ಬಗ್ಗೆ ಆನ್ಸರ್ ಕೊಡಿ ಅಂತ ಹೇಳಿ ಡೈರೆಕ್ಟರ್ಗೆ ಫೋನ್ ಮಾಡಿದ್ರೆ ಬಿಜಿ ಇದಾನಂತ ಮನುಷ್ಯ. ರೋಗಿಗಳ ಪರಿಸ್ಥಿತಿ ನೋಡಿದ್ರೆ ನರಕ ಕೂಪ. ಆಸ್ಪತ್ರೆಯ ಡೈರೆಕ್ಟರ್ ಸಾಹೇಬ್ರೆ ಏನಿದ್ರಿ ನಿಮ್ಮ ಇದು ಆಸ್ಪತ್ರೆನ ಸುಡುಗಾಡ ಅಂತ ಕೇಳಿದ್ರೆ ಆ ಮನುಷ್ಯನ್ ಮಾತಾಡೋದಿಲ್ವಂತೆ, ಆ ಮನುಷ್ಯನ ನಾಲ್ಗೆಲ್ಲಿ ಮಾತೆ ಬರೋದಿಲ್ವಂತೆ. ಮತ್ತಿನ್ಯಾವ ಪುರುಷಾರ್ಥಕ್ಕಲ್ಲಿದ್ದೀರಿ? ಹೊರಟೋಗಿ ಅಲ್ಲಿಂದ. ಯಾವ ಪುರುಷಾರ್ಥಕ್ಕಿದ್ದೀರಿ ಅಲ್ಲಿ? ಈ ಆಸ್ಪತ್ರೆಗೆ ಬೀಗ ಹಾಕಿ ಹೋದ್ರೆ ಮಾತ್ರ ಅಲ್ಲಿ ಜನ ಪ್ರಾಣ ಉಳ್ಕೊಳ್ಳುತ್ತೆ. ಇದು ಓಪನ್ ಮಾಡ್ಕೊಂಡು ಹಿಂಗೆ ಆಸ್ಪತ್ರೆಗೆ ರೋಗಿಗಳು ಬರ್ತಾ ಇದ್ರೆ ಸತ್ತು ಹೋಗ್ಬಿಡ್ತಾರೆ ಜನ. ಅಲ್ಲ ರೀ, ಒಂದು ಆಸ್ಪತ್ರೆಯ ರೂಪ ಹೆಂಗಿರ್ಬೇಕ್ರಿ? ಬಾಗಿಲ ಹತ್ರನೇ ಮಲಮೂತ್ರ ವಿಸರ್ಜನೆ ಮಾಡಲಾಗಿದೆ. ಬೆಡ್ ಪಕ್ಕದಲ್ಲೇ ನೊಣಗಳ ಸೊಳ್ಳೆಗಳ ಆವಾಸ ತಾಣವಾಗಿದೆ. ಬರುವಂತಹ ರೋಗಿಗಳಿಗೆ ಬೆಳಕಿಲ್ಲ, ಸರಿಯಾದ ವೆಂಟಿಲೇಟರ್ ವ್ಯವಸ್ಥೆಗಳಿಲ್ಲ. ಆ ಮುರಿದು ಬೀಳೋ ಕಿಟಕಿ ಬಾಗಿಲು ಪಕ್ಕದಲ್ಲೇ ರೋಗಿಗಳು ಮಲಗಿಕೊಂಡಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾದವರು ಯಾರು? ಆರೋಗ್ಯ ಸಚಿವರನ್ನ ದೂರಬೇಕು, ಅಥವಾ ಇದೇ ಬೀದರ್ ಕ್ಷೇತ್ರದಿಂದ ಜನಪ್ರತಿನಿಧಿಯಾಗಿ ಆಯ್ಕೆಯಾದ ಕಾಡು ಮಂತ್ರಿಯ ಸ್ವಕ್ಷೇತ್ರ ಅದು ಅನ್ನೋ ಕಾರಣಕ್ಕೋಸ್ಕರ ಈಶ್ವರ್ ಖಂಡ್ರೆಯವರನ್ನ ಬ್ಲೇಮ್ ಮಾಡಬೇಕು? ಒಂದು ಅರ್ಥ ಆಗ್ತಾ ಇಲ್ಲ. ನಿಮಗೊಂದಷ್ಟು ನಾಚಿಕೆ ಅನ್ನೋದಿಲ್ವೇನ್ರಿ? ಇದು ನನ್ನ ಕ್ಷೇತ್ರ, ನನ್ನ ಜನ ಏನು ನನಗೆ ಆಶೀರ್ವಾದ ಮಾಡಿದ್ದಾರೆ, ಅವರಿಗೆ ನಾನೊಂದಷ್ಟು ಏನಾದ್ರೂ ಒಂದು ಮಾಡಿಕೊಡ್ಬೇಕಲ್ಲ. ನನ್ನ ಕ್ಷೇತ್ರದಲ್ಲಿ ಮೂಲಭೂತವಾಗಿ ಇರಬೇಕಾದಂತ ಆಸ್ಪತ್ರೆ ಇದು. ಮೂಲಭೂತವಾಗಿ ಜನರಿಗೆ ಅನುಕೂಲ ಆಗಬೇಕಾಗಿದ್ದಂತಹ ಕೇಂದ್ರ ಇವತ್ತು ಕಸದ ಕೊಂಪೆಯಾಗಿದೆ, ಮಲಮೂತ್ರ ವಿಸರ್ಜನೆಯ ಕಾರ್ಖಾನೆಯಾಗಿ ಮಾರ್ಪಟ್ಟಿದೆ. ನಿಮ್ಮನ್ನ ಯಾರಾದ್ರೂ ಮನುಷ್ಯರು ಅಂತಾರೇನ್ರಿ? ನಿಮ್ಮ ಅಕ್ಕ ತಂಗಿ ಅಥವಾ ನಿಮ್ಮ ಮಕ್ಕಳೇನಾದ್ರೂ ಇಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾರ? ನಮ್ಮಂತ ಮಧ್ಯಮ ಮತ್ತು ಬಡವರ್ಗ ಅಲ್ಲಿ ಹೋಗೋದು. ನೋಡೋದಕ್ಕೆ ಬರುವಂತಹ ನೆಂಟರಿಸ್ತ್ರಿಗೂ ಕೂಡ ಅವರು ಮುಖ ಕಾಣಿಸೋದಿಲ್ಲ, ಲೈಟ್ ಇಲ್ಲ, ಅಲ್ಲಿ ಮೊಬೈಲ್ ಟಾರ್ಚ್ ಇಟ್ಕೊಂಡು ರೋಗಿ ಯಾರು ಅನ್ನೋದನ್ನ ನೋಡಬೇಕು. ಇನ್ನು ಹೆಚ್ಚು ಕಮ್ಮಿ ಆದ್ರೆ ಜನ ಸತ್ತೋದ್ರೆ ಅವರ ಡೆಡ್ ಬಾಡಿಯನ್ನ ಸಾಗಿಸೋದಕ್ಕೊಂದು ನಾಚಿಕೆ ಆಗಬೇಕಿದು, ನಿಜಕ್ಕೂ ನಾಚಿಕೆ ಆಗಬೇಕು. ಫ್ರೀಡಮ್ ಟಿವಿ ಯಾಕಿಷ್ಟೊಂದು ಆಕ್ರೋಶಿತರಾಗಿ ಹೇಳ್ತಾ ಇದೆ ಅಂತ ಹೇಳಿದ್ರೆ,
ನಾವು ಜನಸಾಮಾನ್ಯರ ಶಕ್ತಿ, ಶೋಕಿಗಂತ ಹೇಳಿ ಆ ಟ್ಯಾಗ್ಲೈನ್ ಇಟ್ಕೊಂಡಿಲ್ಲ. ಜನರಿಗೆ ನೋವು ಅಂತ ಬಂದಾಗ, ಜನರ ವಿರುದ್ಧವಾದಂತಹ ಕೆಲ ವಿಚಾರಗಳು ಗೋಚರ ಆದಾಗ ಮಾತಾಡ್ತೀವಿ, ಧ್ವನಿ ಎತ್ತುತ್ತೀವಿ, ಗಂಟ್ಲು ಹರ್ಕತ್ತೀವಿ. ಅದನ್ನು ನೀವು ಹೆಂಗೆ ಬೇಕಾದರೂ ವ್ಯಾಖ್ಯಾನಿಸಿ. ಜನರ ಪರಿಸ್ಥಿತಿ ನೋಡಿ ಅಲ್ಲಿ. ಇದು ಯಾವುದು ಇದು ಅಸ್ಸಾಮೋ ಉತ್ತರ ಪ್ರದೇಶನೋ ಅಲ್ಲ, ಇದು ನಮ್ಮ ರಾಜ್ಯ ಕರ್ನಾಟಕದ ಬೀದರು. ಈಶ್ವರ್ ಖಂಡ್ರೆ ಅವರ ಕೆಲ ಭಾಷಣಗಳನ್ನೆಲ್ಲ ಕೇಳಬೇಕು ನೀವು. ಅವರ ಭಾಷಣಕ್ಕೂ ಅವರ ಕ್ಷೇತ್ರದ ಅವಸ್ಥೆಗೂ ಸಂಬಂಧವೇ ಇಲ್ವಲ್ರಿ. ನಮ್ಮ ಆರೋಗ್ಯ ಸಚಿವರ ಕೆಲ ಮಾತುಗಳನ್ನೆಲ್ಲ ಕೇಳಬೇಕು ನೀವು. ನಾನು ಬಂದ ನಂತರ ಆರೋಗ್ಯ ಇಲಾಖೆಯಲ್ಲಿ ಕ್ರಾಂತಿಯಾಗಿದೆ ಅನ್ನೋ ಥರದ್ದು ಮಾತವ್ರದು. ಕ್ರಾಂತಿ ನೋಡ್ತಾ ಇದ್ದೀವಲ್ಲ, ವಾಂತಿ ಮಾಡಿಟ್ಟವ್ರೆ ನಿಮ್ಮ ಕ್ರಾಂತಿಯ ಅಡಿಯಲ್ಲಿ. ಸೊ ಇದರಲ್ಲೊಂದು ಬದಲಾವಣೆಗಳು ಬರಬೇಕು, ವ್ಯವಸ್ಥೆಗಳು ಬದಲಾಗಬೇಕು. ಜನರಿಗೆ ಮೂಲಭೂತವಾಗಿ ಸಿಗಬೇಕಾದಂಥ ಅನುಕೂಲ ಅಲ್ವಾ ಆಸ್ಪತ್ರೆಯ ಟ್ರೀಟ್ಮೆಂಟ್ಗಳು. ನೋಡೋದಕ್ಕೆ ಡಾಕ್ಟರ್ ಇಲ್ಲ, ಕೆಲಸ ಮಾಡೋದಕ್ಕೆ ನರ್ಸ್ಗಳಿಲ್ಲ, ಜನರೇಟರ್ ಇಲ್ಲ, ಲೈಟ್ ಇಲ್ಲ. ಒಂದರ್ಥದ ಅವ್ಯವಸ್ಥೆಯ ಕೊಂಪೆಯಾಗಿ ಮಾರ್ಪಟ್ಟಿದೆ. ಇನ್ನಾದರೂ ಬದಲಾಗುತ್ತಾ? ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿದೂಗಿಸ್ತಾರಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.